ಎಲ್ಲರಿಗೂ ನಮಸ್ಕಾರ ರೀ. ಇವತ್ತೇನಪ್ಪ ಅಂತಂದ್ರೆ ಕೆಲಸ ಭಾಳ ಐತೆ, ಕೆಲ್ಸಕ್ಕೆ ಹೋಗಿ ಬರಪ್ಪ ಅಂತ ನಮ್ಮ ಅಣ್ಣ ಅಂದ. ಅದಕ್ಕೆ ಕೆಲ್ಸಕ್ಕೆ ಹೊಂಟೀನಿ. ಕೆಲಸ ಇಲ್ಲಪ್ಪ ಅಂತಂದ್ರೆ ಇಲ್ಲೇ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ರೀ. ಅದಕ್ಕೆ ವಿಮಾನ ಹೊಂಟೈತೆ ನೋಡ್ರಿ. ಅಲ್ಲಿ ಹಂಗೆ ಹೋಗೋದಾರಾಗ ನಾಷ್ಟ ಮಾಡಿದ್ರೆ ಆಯ್ತಂದು ಒಂದು ಇಡ್ಲಿ ಒಂದು ಹಾಫ್ ರೈಸ್ ತಗಂದೆ. ಚಟ್ನಿ ಖಾಲಿ ಐತೆ ಅಂತ ಹಾಕ್ಸ್ಕೊಳಕ್ ಹೋದೆ, ಅವ್ರು ಸೈಡ್ಗೆ ಹಾಕ್ಲಾರ್ದ ಮೇಲೆ ಹಾಕ್ಬಿಟ್ರು. ಅದಕ್ಕೆ ಒಂದು ಡೈಲಾಗ್ ನೆನಪಾತಿ, ಬಂದಬಿಟ್ಟಿವಿ ನೋಡ್ರಿ ನಮ್ಮ ಆಫೀಸ್ಗೆ. ಆಫೀಸ್ ಅಂದ ತಕ್ಷಣ ಕಂಪ್ಯೂಟರ್ ವರ್ಕ್ ಮಾಡ್ರಿ ಅಲ್ಲೋ ಮರೆಯ ವಾಟರ್ ಪ್ರೂಫಿಂಗ್ ವರ್ಕ್ ಅಂತ. ಇದು ಏನು ವರ್ಕಪ್ಪ ಅಂತಂದ್ರೆ ಎಲ್ಲೇ ಲೀಕೇಜ್ ಆಗಬಾರ್ದಂತ ಈ ವರ್ಕ್ ಮಾಡ್ತೀವಿ. ಇದೇನು ನೋಡ್ರಿ ನಮ್ಮದು ಬ್ರಷ್ ಬ್ರಾಂಡ್ ಅಂತ ಮೆಟೀರಿಯಲ್ಲು. ನಮ್ಮ ಹುಡುಗ ಮಿಷನ್ ಬಿಟ್ಟು ಬಂದಾನ, ಅದಕ್ಕೆ ಕೈಲಿ ತಿರೋಕೆ ಕುಂತ್ಬಿಟ್ಟನ ಫುಲ್ಲು. ಕೆಲಸ ಬೇರೆ ಭಾಳ ಇತ್ತು, ದೊಡ್ಡ ಮುಗಿಸ್ಕೊಂಡು ಹೋಗ್ಬಿಡ್ಬೇಕಂತ ಅಂದು ಜಲ್ದಿ ಮಾಡಿ ಮುಗಿಸ್ಬಿಟ್ನೆ ನೋಡ್ರಿ. ಸ್ಟ್ಯಾಂಡ್ನಾಗ ಬಸ್ ಕರೆಕ್ಟ್ ಟೈಮಿಗೆ ಬರ್ತಾವಿಲ್ಲ ಗೊತ್ತಿಲ್ರಿ. ಇಲ್ಲಿ ವಿಮಾನ ನೋಡಿದ್ರೆ 1 ನಿಮಿಷಕ್ಕೊಂದು ಬರ್ತಾವೆ. ಎಷ್ಟು ಇರ್ಬೋದು ಅಲ್ಲಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ನೋಡ್ರಿ. ಬಿಲ್ಡಿಂಗ್ ಬೇರೆ ದೊಡ್ಡದೈತೆ. ಇದು 1 ಎಕರೆ ಹೊಲ್ದಾಟ ಆತು ಬಿಡಪ್ಪ. ಇದು ಅಂತೂ ಪರೀತಿದು. ಹಂಗ ಹೋಗೋದಾರಾಗ ನಮ್ಮ ದೋಸ್ತಗ ಜೇನು ಕಣಿತಾನೆ, ಜೇನು ಬಿಡ್ಸಂಬಾರ್ಲೆ ಅಂತ ಅಂದ. ನಾನು ಬ್ಯಾಡಲೇ ಹುಳಗಳು ಕಡಿತೇವ ಅಂದೆ. ಅವೇನು ಮಾಡ್ತಾವ ಬಾರ್ಲೆ, ನಾನು ಬಿಡಿಸ್ನಂತ ಅಂದ. ಯಾಕೆ ಬೇಕಪ್ಪ ಅಂತಂದು ನಾನು ಫುಲ್ ಕವರ್ ಮಾಡ್ಕೊಂಬಿಟ್ಟಿನಿ. ಇದು ಯಾಕೆ ಬಗೆವರ್ತು ಬಾರ್ಲೆ ಅಂತಂದು ನಮ್ಮ ದೋಸ್ತ ದೋಟಿ ತಗೊಂಬಂದು ಜಗಿದ ಎಲ್ಲ ಕಡ್ಯಾಕ್ ಮಾಡ್ದೆ. ತೆಳಗರ್ದ ಮೇಲೆರ್ದ ಹೆಂಗನ ಬಿಡ್ಸಿದೇವು. ಭಾರಿ ಜೇನು ಮಸ್ತ್ ತಿಂದು ಎಲ್ಲ ಬಂದಿ ನೋಡ್ರಿ. ಜೇನುಳ ಸಿಟ್ಟಿಗೆ ಅದು ಒಂದು ಮಾತು ನಮಗಂತು. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ತಿಂದು ಬದುಕುದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ.